ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಡದಿ ಟೌನ್ಶಿಪ್ ವಿವಾದ. ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಖಾಡಕ್ಕೆ ಇಳಿದಿದ್ದಾರೆ. ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಆಡಿರುವ ಕೆಲವು ಮಾತುಗಳೇನಿವೆ ಅದು ನಿಜವಾದ ಅರ್ಥದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ. ಸ್ಫೋಟಕ ಸುದ್ದಿ ಅದು. ಸ್ಫೋಟಕ ಆರೋಪ. ಇದು ಕೇವಲ ರಾಜಕೀಯ ಆರೋಪವೇ ಅಥವಾ ಅದರ ಹಿಂದೆ ಸತ್ಯ ಇದೆಯೇ ಅನ್ನೋದು ಹೊರಗೆ ಬರಲೇಬೇಕು. ಅದು ಹೊರಗೆ ಬರೋದು ಹೇಗೆ? ಅದನ್ನ ವಿಶ್ಲೇಷಿಸುವುದಕ್ಕಿಂತ ಮೊದಲು ನಿನ್ನೆ ದೇವೇಗೌಡರು ಏನ್ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಅನ್ನೋದನ್ನ ನೋಡ. ಅವರು ಬಹಳ ಮುಖ್ಯವಾಗಿ ಮಾಡಿರುವ ಆರೋಪ ಅಂದ್ರೆ ಬಿಡದಿ ಟೌನ್ಶಿಪ್ಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವುದಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೂ ಸಂಬಂಧ ಇದೆ ಅನ್ನೋದು. ಇದು ಬಹುದೊಡ್ಡ ಆರೋಪ, ಗುರುತರವಾದ ಆರೋಪ. ಇದನ್ನ ಸಾಬೀತುಪಡಿಸಬೇಕಾದ ಹೊಣೆಗಾರಿಕೆ ಜೆಡಿಎಸ್ ಮೇಲಿದೆ, ದೇವೇಗೌಡರ ಮೇಲಿದೆ, ಹಾಗೇನೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲಿದೆ. ಆರೋಪವನ್ನ ಸುಮ್ಮನೆ ಮಾಡಿ ಹೋದ್ರಾಗಲ್ಲ, ದೇ ವಿಲ್ ಹ್ಯಾವ್ ಟು ಪ್ರೂವ್ ಇಟ್. ಆದ್ರೆ ಅದೇನು ಆಗಿದ್ರೆ ದೇವೇಗೌಡರ ಆರೋಪ. ಸೊ ದೇವೇಗೌಡರ ಪ್ರಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ವಶಕ್ಕೆ ಪಡೆಯುವುದು ಮತ್ತು ಅದರ ಮೂಲಕ ಅದೊಂದು ಬಹುದೊಡ್ಡ ರಿಯಲ್ ಎಸ್ಟೇಟ್ ದಂಧೆ ಅನ್ನುವ ಅರ್ಥದಲ್ಲಿ ದೇವೇಗೌಡರು ಆರೋಪ ಮಾಡಿದ್ದಾರೆ. ಈ ಯೋಜನೆಯ ಹಿಂದೆ ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ಹಿತಾಸಕ್ತಿಗಳಿವೆ. ಏನು ಆರ್ಥಿಕ ಹಿತಾಸಕ್ತಿ? ಯಾರ ಆರ್ಥಿಕ ಹಿತಾಸಕ್ತಿ? ಅದೇ ಕುತೂಹಲಕರವಾದ್ದು. ಯೋಜನೆಯ ಮೂಲದ ಏನಿದೆ ಅದು ಅಪಾರವಾದ ಹಣ ಹರಿದು ಬರುತ್ತೆ, ಸೃಷ್ಟಿಯಾಗುತ್ತೆ. ಅದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಪ್ರಭಾವ ಬೀರುವ ಉದ್ದೇಶ ಹೊಂದಿದೆ. ಅಂದ್ರೆ ಅವರ ಆರೋಪ ಏನು ಅಂದ್ರೆ ಈ ಯೋಜನೆಯಿಂದ ಬರುವ ಹಣ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪುತ್ತೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಹಣವನ್ನ ಕೊಡುವುದಕ್ಕಾಗಿನೇ, ತಲುಪಿಸುವುದಕ್ಕಾಗಿನೇ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನ ರೂಪಿಸಿದ್ದು ಅನ್ನುವ ಆರೋಪವನ್ನು ಅವ್ರು ಮಾಡಿದ್ದಾರೆ. ಅವರ ಆರೋಪದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ, ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಹಣವನ್ನು ಒಪ್ಪಿಸೋದು, ಎರಡನೇದು ಬಹಳ ಮುಖ್ಯವಾಗಿ ಹೇಳೋದು ರಾಜ್ಯದಲ್ಲಿ ರಾಜಕೀಯದ ನಾಯಕತ್ವ ಬದಲಾವಣೆಗೆ ಪೂರಕ ವಾತಾವರಣವನ್ನ ಸೃಷ್ಟಿಸುವುದಕ್ಕೆ ಈ ಯೋಜನೆಯನ್ನ ಬಳಸಲಾಗಿತ್ತು. ಏನರ್ಥ ಇದ್ರ? ಒಂದು, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದ ಹಿಂದೆ ಇಳಿಸುವುದರ ಹಿಂದೆ ಈ ಯೋಜನೆಯ ಪಾತ್ರ ಇದೆ. ಈ ಯೋಜನೆಯನ್ನ ಅದಕ್ಕಾಗಿ ಬಳಸಿಕೊಳ್ಳಲಾಗಿದೆ. ನೀವು ಈ ಡಾಟ್ಸ್ಗಳಿವೆ, ಒಂದೊಂದೇ ಡಾಟ್ಸ್ಗಳನ್ನ ನೀವು ಸೇರಿಸ್ತಾ ಹೋದ್ರೆ ಒಟ್ಟಾರೆ ದೇವೇಗೌಡರ ಈ ಆರೋಪ ಏನು ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಬಹಳ ಸರಳವಾಗಿ ನಾವು ಅವರ ಆರೋಪದ ಬಗ್ಗೆ ಮಾತನಾಡೋದಾದ್ರೆ ಅವರು ಹೇಳುವುದು, ಒಂದು, ಬಿಡದಿ ಈ ಟೌನ್ಶಿಪ್ ಯೋಜನೆಯನ್ನ ರೂಪಿಸಿ ಸಾವಿರಾರು ರೈತರನ್ನ ಹೊರಹಾಕಿ ಅವರ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆದು ಅದರಿಂದ ಬರುವ ಹಣವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಇದರ ಹಣವನ್ನ ತಲುಪಿಸಿ ಅದರಿಂದ ತೃಪ್ತರಾಗುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು. ಇದೊಂದು ಷಡ್ಯಂತ್ರ ಅನ್ನುವುದು ಅವರ ಬಹುಮುಖ್ಯವಾದ ಆರೋಪ. ಅದಕ್ಕೆ ಅವರು ಬೇರೆ ಬೇರೆ ಕಾರಣವನ್ನು ಕೂಡ ನಿನ್ನೆ ಅವರು ಇದ್ರಲ್ಲಿ ಕೊಟ್ಟರು. ಒಂದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವವರೆಗೆ ಬಿಡದಿಗೆ ಯಾವುದೇ ಸರ್ಕಾರಿ ಅಧಿಕಾರಿ ಕಾಲಿಟ್ಟಿರ್ಲಿಲ್ಲ, ಅದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ ಸಿದ್ದರಾಮಯ್ಯನವರು. ಹೌದಾ? ಈಗ ಇದ್ರ ಹಿಂದೆ ಏನ್ ಗೊತ್ತಾ, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹಲವರು ಪ್ರತಿಕ್ರಿಯೆಯನ್ನ ನೀಡಲೇಬೇಕಾಗಿದೆ. ಯಾಕಂದ್ರೆ ದೇವೇಗೌಡರು ಮಾಜಿ ಪ್ರಧಾನಿಗಳು, ರಾಜ್ಯದ ಹಿರಿಯ ರಾಜಕಾರಣಿ. ಆದ್ರಿಂದ ಅವರ ಆರೋಪವನ್ನ ತುಂಬಾ ಸರಳವಾಗಿ ತೆಗೆದುಕೊಂಡು ಯಾವನೋ ಒಬ್ಬ ರಾಜಕಾರಣಿ ಮಾಡಿದ ಆರೋಪ ಅಂತ ತೆಗೆದಾಕಕ್ಕಾಗಲ್ಲ. ಅದು ಇಟ್ಸ್ ಆನ್ಸರೇಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ. ರಾಜ್ಯದ ಜನರಿಗೆ ಇದಕ್ಕೆ ಉತ್ತರ ಬೇಕು. ದೇವೇಗೌಡರು, ಕುಮಾರಸ್ವಾಮಿ ಈ ಆರೋಪವನ್ನ ಸಾಬೀತುಪಡಿಸುವುದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಕ್ಲಾರಿಫೈ, ಸಿದ್ದರಾಮಯ್ಯ ವಿಲ್ ಹ್ಯಾವ್ ಟು ಕ್ಲಾರಿಫೈ, ಡಿ.ಕೆ. ಶಿವಕುಮಾರ್ ವಿಲ್ ಹ್ಯಾವ್ ಟು ಕ್ಲಾರಿಫೈ. ಸೊ ಆದ್ರೆ ಕ್ಲಾರಿಫಿಕೇಶನ್ ಸಿಗುತ್ತಾ? ಈಗ ಒಂದು, ಈ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಗಳಿದ್ದಾರೆ. ನನ್ಗೇನದ್ ಬೇರೆ ದಾರಿ ಇಲ್ಲ, ಅವ್ರು ಅಲ್ಲಗಳದೆ ಹೇಳ್ತಾರೆ, ಸುಳ್ಳು ಅಂತ ಹೇಳ್ತಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಸತ್ಯ ಅಂತ ಹೇಳಲ್ಲ. ತಮ್ಮನ್ನ ಅಧಿಕಾರ ಇಳಿಸುವುದರ ಹಿಂದೆ
ಯು ಸಿ ದಟ್ ಈ ಒಂದು ಯೋಜನೆ ಹಣಕಾಸಿನ ವ್ಯವಹಾರ ಇದೆ ಅನ್ನೋದನ್ನ ಅವರು ಇದ್ರೂ ಕೂಡ ಅವ್ರು ಒಪ್ಕೋತಾರೆ ಅಂತ ನಾನೇನು ನಂಬಿಲ್ಲ. ಅವ್ರು ಒಪ್ಕೊಳ್ಳೋ ಸಾಧ್ಯತೆ ಕಡಿಮೆ. ಆದರೆ ನಿಜವಾದ ರಾಜಕಾರಣಿ ನಿಜವಾದ ಅಂಥದ್ದು ನಡೆದಿದ್ರೆ ಅದನ್ನ ಹೇಳಬೇಕಾದ್ದು ಕೂಡ ಸಿದ್ದರಾಮಯ್ಯನವರ ಆದ್ಯ ಕರ್ತವ್ಯ ಅಂತ. ಜನರನ್ನ ಕತ್ತಲೆಯಲ್ಲಿ ಇಡ್ಕೂಡ್ದು ಅವ್ರು ಹೇಳ್ಬೇಕು ಇದಾಗಿದ್ರೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ಇದರ ಹಿಂದೆ ರಾಜಕಾರಣ ಇದೆಯಾ? ರಾಜಕಾರಣ ಇಲ್ಲ ಅಂತ ಹೇಳುವುದು ಸಾಧ್ಯ ಇಲ್ಲ. ದೇಶದಲ್ಲಿ ಏನೇನ್ ನಡೀತು ಎಲ್ಲದರ ಹಿಂದೆ ರಾಜಕಾರಣ ಇದೆ. ರಾಜಕೀಯವಾಗಿ ಈ ಇಶ್ಯೂವನ್ನ ಬಳಸ್ಕೊಳ್ತಾ ಇರ್ಬೋದು, ಐ ಡೋಂಟ್ ಡಿನೈ. ಆದ್ರೆ ಮುಖ್ಯ ಅದಲ್ವೇ ಅಲ್ಲ. ರೈತರ ಬದುಕು ಮತ್ತು ಈ ಯೋಜನೆಯ ಹಿಂದೆ ಇದೆ ಎನ್ನಲಾದಂತಹ ಆರೋಪ ಅದು ಕ್ಲಾರಿಫೈ ಆಗ್ಬೇಕು. ಯಾರು ಸಾಧು ಸಂತರಲ್ಲ. JDS ಸಾಧುಗಳಂತೆ ಇದನ್ನ ರಾಜಕೀಯ ಬಳಸ್ಕೋಬಾರದು ಅಂತಂದ್ರೆ ರಾಂಗ್. ಅದು ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ದಿದ್ರೆ ಅವ್ರ ಹಣೆ ಬರ ಅಲ್ವಾ. ಅವ್ರು ಕೂಡ ಇದನ್ನ ರಾಜಕೀಯ ಬಳಸಬೇಕು ಬದುಕು. ಯಾಕಂದ್ರೆ ಸಾಮಾಜಿಕ ಬದುಕು ಮತ್ತು ರಾಜಕೀಯ ಬದುಕಿನ ನಡುವೆ ಒಂದು ಸಂಬಂಧ ಇರುತ್ತೆ. ರಾಜಕಾರಣ ಅನ್ನುವುದೇನೆ ಸಾಮಾಜಿಕ ಬೆಳವಣಿಗೆಗಳೇನಿವೆ, ಸಾಮಾಜಿಕ ಬೆಳವಣಿಗೆಗಳು ಮತ್ತು ರಾಜಕೀಯ ಅದು ಪರಸ್ಪರ ರಿಯಾಕ್ಟ್ ಮಾಡ್ತಾ ಇರ್ತವೆ. ಅಂದ್ರೆ ಸಮಾಜ ರಾಜಕೀಯಕ್ಕೆ ರಿಯಾಕ್ಟ್ ಮಾಡುತ್ತೆ, ರಾಜಕೀಯ ಸಮಾಜದ ಆಗುಹುಗಳಿಗೆ ರಿಯಾಕ್ಟ್ ಮಾಡ್ತಾ ಇರ್ಬೇಕು. ಅಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ಇದಾದಂತಹ ಒಂದು ಸಂವಹನ ಇರುತ್ತೆ. ಸಮಾಜ ಮತ್ತು ರಾಜಕೀಯದ ನಡುವೆ ಒಂದು ಇದಿರುತ್ತೆ, ಸಂವಹನ ಇರುತ್ತೆ. ಆ ಕಾರಣಕ್ಕಾಗಿ ರಾಜಕಾರಣಿ ಆದವರು ಇದನ್ನ ರಿಯಾಕ್ಟ್ ಮಾಡಬಾರ್ದು ಅನ್ನೋದು ರಾಂಗ್. ದೇ ವಿಲ್ ಹ್ಯಾವ್ ಟು ರಿಯಾಕ್ಟ್. ಈಗ ಈ ಇಶ್ಯೂವನ್ನ JDS ಎತ್ತಿಕೊಂಡಿರೋದಕ್ಕೆ ಐ ಅಪ್ರಿಸಿಯೇಟ್. ಅದರಿಂದ ರಾಜಕಾರಣ ಇರ್ಬೋದು, ಡಿಫ್ರೆಂಟ್ ಇಶ್ಯೂ. ಆದ್ರೆ ಇಂತಹ ಒಂದು ರೈತ ಪರವಾದಂತಹ ಒಂದು ಧ್ವನಿಯಾಗಿ JDS ಆಗಿದ್ರೆ ವಿಲ್ ಹ್ಯಾವ್ ಟು ಅಪ್ರಿಸಿಯೇಟ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDS ನ ಎಲ್ಲ ನಡೆಗಳನ್ನು ಹೊಗಳಬೇಕು ಅಂತ ಅಲ್ಲ, ಅಥವಾ ಒಂದು ಹೊಗಳದ ಕಡೆ ಇಡೀ ಪಕ್ಷದ ಪರವ ಮಾತನ್ನು ಇಶ್ಯೂ ಬೇಸ್ಡ್ ಅಂತ. ಈ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ JDS ನಿಲುಮೆ ಏನಿದೆ ಅದು ಸರಿಯಾದದ್ದು. ಯಾಕೆಂದ್ರೆ ನಿಮ್ಮ ಇಡೀ ಈ ಅಭಿವೃದ್ಧಿಯ ಮಾದರಿಗಳು ಏನಿವೆ ಆ ಮಾದರಿಗಳ ಬಗ್ಗೆ ಅನುಮಾನ ಇದೆ ಇವತ್ತಿನ. ಯಾಕೆ ಅಭಿವೃದ್ಧಿ ಬೇಕು? ಬರೀ ಬೆಂಗಳೂರು ಮಾತ್ರ ಅಭಿವೃದ್ಧಿ ಆಗ್ಬೇಕಾ? ಕರ್ನಾಟಕ ಅಂದ್ರೆ ಬೆಂಗಳೂರು ಮಾತ್ರನ? ನೀವು ಯಾವ್ದೋ ಟೌನ್ಶಿಪ್ ಮಾಡೋದಿದ್ರೆ ಬೆಂಗಳೂರಿನಲ್ಲೇ ಯಾಕೆ ಮಾಡ್ಬೇಕು? ಬೆಂಗಳೂರನ್ನ ಬಿಟ್ಟು ಯಾಕೆ ನೀವು ಯೋಚನೆ ಮಾಡಲ್ಲ? ಕರ್ನಾಟಕ ಅನ್ನೋದು ಕೇವಲ ಬೆಂಗಳೂರು ಮಾತ್ರನಾ? ಕರ್ನಾಟಕ ಅನ್ನೋದು ಕೇವಲ ಹಳೆ ಮೈಸೂರು ಪ್ರದೇಶ ಮಾತ್ರನಾ? ಪ್ರಶ್ನೆಗಳಿವೆ. ಅದರ ಜೊತೆಗೆ ಈಗ ನೋಡಿ, ಒಂದು ಕಡೆ ಬಿಡದಿ ಟೌನ್ಶಿಪ್ ಆಗತ್ತೆ, ಇನ್ನೊಂದು ಕಡೆ ಇದೇ ಪ್ರದೇಶದಲ್ಲಿ ಇನ್ನೊಂದು ವಿಮಾನ ನಿಲ್ದಾಣವನ್ನ ಮಾಡುವ ಯೋಜನೆ ಕೂಡ ಮುಖ್ಯಮಂತ್ರಿಗಳದ್ದಿದೆ, DK ಶಿವಕುಮಾರ್ ಅವರದ್ದು. ಅದ ಮಾಡುವ ಮೂಲಕ ಆ ಪ್ರದೇಶದ ಭೂಮಿಯ ಬೆಲೆ ಎಲ್ಲೋ ಎಷ್ಟು ಹೋಗುತ್ತೆ ಗೊತ್ತಾ ನಿಮ್ಗೆ? ಇನ್ನೊಂದು ವಿಮಾನ ನಿಲ್ದಾಣ ಮಾಡಿದ್ರೆ ಅದನ್ನು ಯಾಕೆ ನೀವು ಇದೇ ಪ್ರದೇಶದಲ್ಲಿ ಮಾಡ್ತೀರಿ? ಅದನ್ನ ಯಾಕೆ ತುಮಕೂರ್ನ ಆ ಕಡೆ ಮಾಡಕ್ಕಾಗಲ್ಲ? ಶಿರಾದ ಕಡೆ ಮಾಡ್ಬೇಕು ಅಂತಿರ್ತಾರೆ, ಅಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಉಪಮುಖ್ಯಮಂತ್ರಿಗಳಿಗೆ ಪರಮೇಶ್ವರ್ ಯಾಕೆ ಹೇಳಕ್ಕಾಗಲ್ಲ? ಮಾಡಿ ಬನ್ನಿ, ಎಲ್ಲ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ? ಕೇವಲ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ? ಲ್ಯಾಂಡ್ ಬೆಲೆ ಬರುತ್ತೆ ಅಂತನಾ? ಅಲ್ಲಿ ನಿಮ್ ಭೂಮಿ ಇದೆಯಾ ಅಲ್ವಾ? ಸೊ ನಿಮ್ಮ ಆಸ್ತಿಗಳ ಬೆಲೆ ಇದ್ದಕ್ಕಿದ್ದಾಗೆ 100 ಪಟ್ಟು ಜಾಸ್ತಿ ಆಗ್ಲಿ ಅನ್ನೋದು ನಿಮ್ಮ ಉದ್ದೇಶನಾ? ಹೇಳ್ಬೇಕಲ್ವಾ? ಯಾಕೆ ಬಿಡದಿ ಟೌನ್ಶಿಪ್ ಮತ್ತು ಬರುವಂತ ಈ ಒಂದು ವಿಮಾನ ನಿಲ್ದಾಣ, 2ನೇ ವಿಮಾನ ನಿಲ್ದಾಣ ನಡುವೆ ಏನೋ ಒಂದು ಒಳ ಸಂಬಂಧ ಇದ್ದಾಗ ಕಾಣುತ್ತೆ. ಅದರ ಮೂಲ ಉದ್ದೇಶ ರಿಯಲ್ ಎಸ್ಟೇಟ್ ಬಿಸಿನೆಸ್ ಉದ್ದೇಶವೇ ಅಂತಾನು ಅಂದುಕೊಂಡ್ರೆ, ಆರೋಪ ಮಾಡಿದ್ರೆ ಅದನ್ನ ನಿರಾಕರಿಸುವುದು ಕಷ್ಟ. ಯಾಕೆಂದ್ರೆ ಈ ಪ್ರದೇಶದಲ್ಲಿ ಯಾರ ಭೂಮಿ ಇದೆಯೋ ಅವರ ಹಿತಾಸಕ್ತಿ, ಆರ್ಥಿಕ ಹಿತಾಸಕ್ತಿ ಕೂಡ ಅಲ್ಲ ಇದ್ದಂತೆ ಕಾಣುತ್ತೆ. ಸೊ ಆದ್ರಿಂದ ಇದರ ಹಿಂದೆ ಇರುವ ಉದ್ದೇಶ ಸಂಶಯಾಸ್ಪದವಾದದ್ದು. ಇದು ಸಂಶಯಕ್ಕೆ ಎಡೆ ಮಾಡಿ ಕೊಡುವಂತಹದ್ದು ಅನ್ನೋದು 1ನೇ ಪಾಯಿಂಟ್. 2ನೇದಾಗಿ ದೇವೇಗೌಡರನ್ನ ಅವರ ಆರೋಪ, ಅವ್ರು ಏನು ಇಲ್ಲದೆ ಅಂತ ಹೇಳ್ತಾರೆ ಅಂತ ಹೇಗೆ ನಂಬೋಕೆ ಸಾಧ್ಯ? ದೇಶದ ಪ್ರಧಾನಿ ಆಗಿದ್ದವರು, ಅವ್ರಿಗೆ ಏನಾದರೂ ಮಾಹಿತಿ ಇದೆಯಾ? ಕುಮಾರಸ್ವಾಮಿ ಅವ್ರು ಹೇಳ್ಬೇಕು, ಅಥವಾ ದೇವೇಗೌಡರೇ ಹೇಳ್ಬೇಕು. ಈ ಯೋಜನೆ ಹಿಂದೆ ಹೇಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಹಣ ತಲುಪಿಸುವ ಒಪ್ಪಂದ ಆಗಿದ್ದರೆ ಏನು, ಅವ್ರ ಸೋರ್ಸಸ್ ಏನು? ಐ ವಿಲ್ ಹ್ಯಾವ್ ಟು ಕ್ಲಾರಿಫೈ. ಇದು ನನ್ನ ಸೋರ್ಸು, ಈ ರೀತಿ ಆಗಿರೋ ಚಾನ್ಸಸ್ ಇದೆ, ಈಗ ಆಗಿದೆ ಅನ್ನೋದು ಹೇಳ್ಬೇಕು ಅಲ್ವಾ? ಆದ್ರೆ ಬಹಳ ದುಃಖಕರವಾದ್ದೇನು ಗೊತ್ತಾ? ನಾನು ನಿನ್ನೆನೂ ಕೂಡ ಮಾತಾಡ್ತಾ ಹೇಳಿದೆ, ಚಳವಳಿಗಳಿರ್ತಾವಲ್ಲ ಒಂದು ಸಮಾಜದ ಆತ್ಮವಿದ್ದಂತೆ. ಚಳವಳಿಗಳು ರಾಜಕಾರಣವನ್ನ, ಪ್ರಭುತ್ವವನ್ನ ಸದಾ ಎಚ್ಚರಿಕೆಯಲ್ಲಿರ್ತವೆ. ನಾನು ಸದಾ ಮಾತನಾಡುವಾಗ ಹೇಳ್ತೀನಿ, 70ರ ದಶಕದ
ಯು ಸಿ ದಟ್ ಹೋರಾಟಗಳೇನಿವೆ, ರೈತ ಚಳವಳಿ, ಆಗಿನ ಕನ್ನಡ ಚಳವಳಿ, ದಲಿತ ಚಳವಳಿಗಳು ಇಡೀ ಸಮಾಜವನ್ನ ಜಾಗೃತಗೊಳಿಸಿದ್ವು ಅಂತ. ಇವತ್ತು ಚಳವಳಿಗಳು ಇಲ್ಲ ಮತ್ತು ಇರುವ ಚಳವಳಿಗಳನ್ನ ನಾಶಪಡಿಸುವಂಥದ್ದು, ಅದನ್ನ ಪ್ರತಿಕ್ರಿಯೆ ನೀಡದಷ್ಟು ಪ್ರಭುತ್ವ ಮಾನಗೆಟ್ಟು ಹೋಗಿದೆ. ಲಜ್ಜೆ ಅನ್ನೋದು ಪ್ರಭುತ್ವ ಇಲ್ಲೇ ಇಲ್ಲ. ನೀವು ಎಷ್ಟೇ ನಡೆಸಿ, ಈಗ ನಾನು ನಿನ್ನೇನು ಮಾತಾಡಿದೆ ಸೋನಂ ವಾಂಗ್ಚುಕ್ ಅವರದ್ದು, ಅದ್ರ ಬಗ್ಗೆ ಒಂದು ಕನಿಷ್ಠ ರಿಯಾಕ್ಷನ್ ಯಾವುದೋ ಒಬ್ಬ ಕನಿಷ್ಠ ಸಚಿವ ಕೂಡ ಹೋಗೋರು ನೋಡಲ್ಲ. ಅಂದ್ರೆ ಇದು ಸರ್ವಾಧಿಕಾರಿ ಮನೋವೃತ್ತಿಯಿಂದ ಬರುವಂಥದ್ದು. ನೀವೇನೇ ಮಾಡಿ ಐ ಡೋಂಟ್ ಕೇರ್, ನಿಮ್ಮ ಚಳವಳಿ ನಮ್ಮ ಲೆಕ್ಕಕ್ಕೆ ಇಲ್ಲ. ಈ ದುರಹಂಕಾರ ರಾಜ್ಯ ಪ್ರಭುತ್ವದಲ್ಲೂ ಕಾಣುತ್ತೆ, ಹಾಗೆ ಕೇಂದ್ರ ಪ್ರಭುತ್ವದಲ್ಲೂ ಕಾಣುತ್ತೆ. ಈ ವಿಚಾರದಲ್ಲಿ ಮೋದಿ ಅವರ ಮನಸ್ಥಿತಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ, ಈ ವಿಚಾರದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ಮನಸ್ಥಿತಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ನಡುವೆ ನನಗೆ ವ್ಯತ್ಯಾಸ ಕಾಣ್ತಾ ಇಲ್ಲ. ಆದ್ರೆ ಈ ವ್ಯತ್ಯಾಸ ಕಾಣದಿರುವ ಸ್ಥಿತಿಯಲ್ಲೂ ಕೂಡ ಚಳವಳಿಗಳು ಇರಬೇಕು, ಜೀವಂತಗೊಳ್ಬೇಕು ಅಂತ. ಆ ದೃಷ್ಟಿಯಿಂದ ರೈತರ ಧ್ವನಿ ಇದೆಯಲ್ಲ, ಒಬ್ಬರೇ ಎತ್ತಲಿ, ಬಿಡದಿಯಲ್ಲಿ ನೀವು 100 ಜನ ಎತ್ತಲಿ, ಧ್ವನಿ ಎತ್ತಲಿ, ಎಸ್, ಆ ಧ್ವನಿ ಬಹಳ ಮುಖ್ಯವಾದದ್ದು. ಅದಿಲ್ಲದಿದ್ರೆ ಇವರ ಈ ರಾಕ್ಷಸ ಹೊಟ್ಟೆ ಇದೆಯಲ್ಲ, ಈ ದಾಹ ಇದೆಯಲ್ಲ, ಇಡೀ ನಾಡನ್ನ ಕಬಳಿಸ್ಬಿಡ್ತಾರೆ. ಎಲ್ಲ ಪೂರ್ಣ ನುಂಗಿ ನೀರು ಕುಡಿದ್ಬಿಟ್ಟು ಅಟ್ಟು ಅವರಿಗೆ ಪ್ರತಿಯೊಂದು ಈ ಭೂಮಿ ಅನ್ನುವುದು ಒಂದು ರಿಯಲ್ ಎಸ್ಟೇಟ್ನ ಒಂದು ಬಹುಮುಖ್ಯ ಅಂಗವಾಗಿ ಅದನ್ನ ಕಬಳಿಸುವ ಮನಸ್ಥಿತಿ ಕಾಣುತ್ತೆ. ಸೊ ಅದರಿಂದ ಇಡೀ ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯನ್ನ ನಾವು ಗ್ರಹಿಸಬೇಕಾದ ರೀತಿ ಯಾವುದು ಅನ್ನೋದು ಬಹಳ ಮುಖ್ಯ. ಈ ಪ್ರತಿಭಟನೆಗಳಿಗೆ ನಾವು ಬೆಂಬಲ ಕೊಡ್ಲೇಬೇಕು. ಆದ್ರೆ ಗೊತ್ತಿಲ್ಲ ಇವತ್ತಿನ ಮಾಧ್ಯಮ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾ ಇದೆ ಅಂತ. ಇವತ್ತಿನ ಮಾಧ್ಯಮದ ಬಗ್ಗೆ ನಾನು ಮಾತನಾಡುವಾಗಲೆಲ್ಲ ನನಗೆ ಪ್ರಕಾಶ್ ರೈ ಹೇಳಿದ ಮಾತೇ ನೆನಪಾಗುತ್ತೆ ಅಲ್ವಾ. ಸೊ ವಾಂಗ್ಚುಕ್ ಅವರ ಚಳವಳಿಗೆ ಮಾಧ್ಯಮಗಳು ಯಾವ ರೀತಿ ಬೆಂಬಲ ಕೊಡ್ತಿವೆ, ಅವರು ಸಾಮಾಜಿಕ ಜಾಲತಾಣಗಳನ್ನು ಹಿಡಿದುಕೊಂಡು ಪಾಪ ಹೋರಾಟ ಮಾಡ್ತಿದ್ದಾರೆ. ಮೇನ್ ಸ್ಟ್ರೀಮ್ ಮಾಧ್ಯಮ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಹಾಗೇನೆ ಇಲ್ಲಿ ಬಿಡದಿಯಲ್ಲಿ ನಡೀತಾ ಇರೋದಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರೋದನ್ನ ಇದು ಯಾಕೆ ಅಂತ ಪ್ರಶ್ನಿಸೋದೇ ಇಲ್ಲ. ಪ್ರಶ್ನಿಸುವುದನ್ನು ಮಾಧ್ಯಮ ಮರೆತುಬಿಟ್ಟಿದೆ. ಅಲ್ಲೇ ಯಾಕೆ ಬೇಕು ಅಂತ ಒಂದೇ ಒಂದು ಮಾಧ್ಯಮದವರು ಒಬ್ಬ ಆಂಕರ್ ಪ್ರಶ್ನಿಸಿಲ್ಲ. ನಿಮ್ದು ಇದು ರಿಯಲ್ ಎಸ್ಟೇಟ್ ಉದ್ಯಮವ ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಅನ್ನುವಂತ ಯಾವ ಒಂದು ಪ್ರಶ್ನೆಯೂ ಕೂಡ ಈ ಗ್ರೇಟ್ ಆಂಕರ್ಗಳ ಬಾಯಿಂದಾನೇ ಬಂದಿಲ್ಲ. ಕೆಲವರು ಇದಕ್ಕಿದ್ದಾಗ ಹೋಗೋದು ಬೈಟ್ಗಳು ತಂದ್ಬಿಟ್ಟು ಹಾಗೆ ಹೇಳ್ಬಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡೋದು. ಅಂದ್ರೆ ಈ ಸರ್ಕಾರಿ ಏನಿದೆ ಕೃಪಾಪೋಷಿತ ಕೆಲವು ರೈತರನ್ನ ಎತ್ಕಟ್ಟಲಾಗಿದೆ, ಸರ್ಕಾರದ ಪರವಾಗಿದೆ, ಪ್ಲಾನ್ಡ್ ಇಟ್. ಸೊ ಆದ್ರಿಂದ ಒಂದ್ ಕಡೆ ಸರ್ಕಾರದ ಪರವಾದ ರೈತರು ಮತ್ತು ವಿರೋಧಿಗಳು ಇದ್ದಾರೆ ಅಂತ ಒಂದು ಸಮತೋಲನ ಮಾಡುವ ರೀತಿಯಲ್ಲಿ ಈ ಒಂದು ನೈಜ ಧ್ವನಿ ಇದೆಯಲ್ಲ ಜನರನ್ನ, ಅದನ್ನ ಹತ್ತಿಕ್ಕುವ ರೀತಿಯಲ್ಲಿ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಇದನ್ನ ಯಾರು ಮಾಡ್ತಿದ್ದಾರೆ ಮುಖ್ಯ ಅಲ್ಲ. ಕುಮಾರಸ್ವಾಮಿ ಮಾಡ್ತಾರೆ, ದೇವೇಗೌಡರು ಮಾಡ್ತಾರೆ, ಡಿಫರೆಂಟ್ ಇಶ್ಯೂ. ಆದರೆ ಇಶ್ಯೂ ಬೇಸ್ಡ್ ಆಗಿ ಮಾಧ್ಯಮ ಅವರಿಗೆ ಒಂದು ಧ್ವನಿ ಆಗ್ಬೇಕಾಗಿತ್ತು, ಹೋರಾಟಕ್ಕೆ ಒಂದು ಧ್ವನಿ ಆಗ್ಬೇಕಾಗಿತ್ತು. ದುರ್ದೈವ ಅಂದ್ರೆ ಅದು ಆಗ್ತಾ ಇಲ್ಲ. ನಡೆಸಿ ಏನಾಗುತ್ತೆ ನೋಡೋಣ. ನಾಳೆ ಕುಮಾರಸ್ವಾಮಿ ಅವರು ಕೂಡ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಅವ್ರು ಹೋದ್ಮೇಲೆ ಏನಾಗುತ್ತೆ, ರೈತ ಇನ್ನಷ್ಟು ಇದಾಗ್ತಾರ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಟ್ಲೀಸ್ಟ್ ಆ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಧ್ವನಿಯನ್ನ ಕೇಳಿಸ್ಕೊತಾರ. ಹಳೆನ ಮತ್ತೆ ಮಹಾರಾಜರ ಕಾಲದ ಬಗ್ಗೆ ಮಾತನಾಡ್ಬೋದು. ಮಹಾರಾಜರುಗಳು ವೇಷ ಮರೆಸಿಕೊಂಡು ಅವರು ನಗರ ಸಂಚಾರ ಮಾಡ್ತಿದ್ರಂತೆ. ನಾವೆಲ್ಲ ಓದಿದ್ದಲ್ವಾ ಮಹಾರಾಜ ಕಾಲ. ಅವಾಗ ಸಾಮಾನ್ಯ ಜನ ಏನ್ ಹೇಳ್ತಾರೆ ಅನ್ನೋದನ್ನೆಲ್ಲ ಅವ್ರು ಕೇಳ್ತಾ ಇದ್ರಂತೆ. ಶ್ರೀರಾಮಚಂದ್ರನಂತೂ ಅವರ ಅಗಸ ಹೇಳ್ದ ಅನ್ನೋ ಕಾರಣಕ್ಕೆ ಹೆಂಡತಿನ ಹೊರಗಾಟ್ಬಿಟ್ಟ. ಆದ್ರೆ ಇವತ್ತು ನಮ್ಮ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ವೇಷ ಮರೆಸಿಕೊಂಡು ಜನರನ್ನ ನೋಡಕ್ ಹೋಗಲ್ಲ. ಅದ್ರ ಜೊತೆಗೆ ಅವರು ವೇಷ ಧರಿಸಿಕೊಂಡೇ ಕುಳಿತಿರ್ತಾರೆ ವಿಧಾನಸೌಧದಲ್ಲಿ. ಅವ್ರು ವೇಷ ಮರೆಸ್ಕೊಂಡೇ ಕೂತಿದ್ದವ್ರು. ಅವ್ರು ನಿಜವಾದ ವೇಷ ಇದೆಯಲ್ಲ ಅದು ಕಾಣಲ್ಲ. ಅಂದ್ರೆ ಮುಖವಾಡ ಧರಿಸಿಯೇ ಇರ್ತಾರೆ. ಅವರು ಮುಖವಾಡ ಧರಿಸಿಕೊಟ್ಟು ಹೋಗ್ಬಿಟ್ಟು ಸತ್ಯ ತಿಳ್ಕೊಳ್ಬೇಕಾದಂತ ಸ್ಥಿತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಸತ್ಯ ಬೇಕಾಗಿಲ್ಲ. ಲೆಟಸ್ ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.